ನಮಸ್ಕಾರ, ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ನಾನು ಆಗಲೇ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಈ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮೊದಲಿಗೆ PCOD ಅಂದರೆ ಏನು ಡಾಕ್ಟರ್? ಸೊ PCOD ಆ್ಯಂಡ್ ಫೈಬ್ರಾಯ್ಡ್ ನವಡೇಸ್ ವಿ ಸೀನ್ ಎ ಲಾಟ್ ಆಫ್ ಎಂಗೇಜ್ ಅಂತಲೇ ಹೇಳ್ಬೋದು. ಸೊ ಹೆಚ್ಚಾಗಿ ನಾವು ಟೀನೇಜ್ ಗರ್ಲ್ಸಲ್ಲಿ ಕೂಡ ನೋಡ್ತೀವಿ, ಅಥವಾ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ಬೋದು. 25 to 45 ಗ್ರೂಪ್ ಆಫ್ ಏಜ್ ಏನಿದೆ, ಸೊ ಅವರಲ್ಲಿ ಹೆಚ್ಚಾಗಿ PCOD ಹಾಗೆ ಫೈಬ್ರಾಯ್ಡ್ ಸಮಸ್ಯೆನ ನೋಡುವಂಥದ್ದು. ಸೊ PCOD ಅಂತ ಹೇಳಿದಾಗ ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಅಂತ. ಸೊ ಮೋಸ್ಟ್ ಆಫ್ ದಿ ಕಾಮನ್ ಆಗಿ ನೋಡುವಂಥ ಸಮಸ್ಯೆ. ಸೊ ನವಡೇಸ್ ಡ್ಯೂ ಟು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಿಂದ ಆಗಿರ್ಬೋದು, ಆ್ಯಂಡ್ ಇನ್ನು ಕೆಲವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಸೊ ಇಟ್ ಕ್ಯಾನ್ ಲೀಡ್ ಟು PCOD ಅಂತ ಹೇಳ್ಬೋದು. ಸೊ ಇನ್ನು PCOD ಅಂತ ಹೇಳಿದಾಗ ಸೊ ನಾರ್ಮಲ್ ಆಗಿ ಎಕ್ಸೈಸ್ 18 to 24 mm ಇರುವಂಥದ್ದು. ಬಟ್ ಇನ್ ಕೇಸ್ ಆಫ್ PCOD ಅಥವಾ PCOS ಸಮಸ್ಯೆಯಲ್ಲಿ ಸೊ ಇಮ್ಮೆಚ್ಯೂರ್ ಫಾಲಿಕಲ್ಸ್ ಅಥವಾ ಪಾರ್ಷಿಯಲಿ ಮೆಚ್ಯೂರ್ಡ್ ಫಾಲಿಕಲ್ಸ್ ರಪ್ಚರ್ ಆಗುವಂಥದ್ದು. ಸೊ ಫುಲ್ ಸೈಜ್ ಗ್ರೋತ್ ಆಗೋದಿಲ್ಲ. ಸೊ ದಟ್ ಕ್ಯಾನ್ ಲೀಡ್ ಟು ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ಸ್ ಇನ್ ಅ ಫೀಮೇಲ್ಸ್. ಸೊ ಅದರಿಂದ ಹಲವಾರು ಅವರು ಬೇರೆ ಬೇರೆ ಸಮಸ್ಯೆಗಳನ್ನ ಫೇಸ್ ಮಾಡುವಂಥದ್ದು. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಇಫ್ ಇಟ್ ಇಸ್ ಇಗ್ನೋರ್ಡ್ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ PCOD ಸಮಸ್ಯೆಯ ಲಕ್ಷಣಗಳೇನು ಅಂತ? ಸೊ PCOD ಅಂತ ಹೇಳಿದಾಗ ಸೊ ಹೆಚ್ಚಾಗಿ ನಾವು ನೋಡುವಂಥದ್ದಾದರೆ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಒನ್ಸ್ ಇನ್ 3 months ಮುಟ್ಟಾಗುವಂಥದ್ದು, ಅಥವಾ ಕೆಲವರಿಗೆ ಒನ್ಸ್ ಇನ್ 6 months ಆಗುವಂಥದ್ದು. ಸೊ ಇನ್ನು ಕೆಲವರಲ್ಲಿ ಮೆಡಿಕೇಷನ್ಸ್ ಅಥವಾ ಆ ಟೈಮ್ಗೆ ಹಾರ್ಮೋನಲ್ ಪಿಲ್ಸ್ ತೊಗೋಬೇಕು. ಸೊ ಆ ಮಂತಷ್ಟೇ ಅವ್ರಿಗೆ ಸೈಕಲ್ಸ್ ಆಗುತ್ತೆ. ಸೊ ಅಗೇನ್ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಒನ್ ಮೋರ್ ಸೈಕಲ್ ಆಫ್ ಪಿಲ್ಸ್ ಟು ಗೆಟಿಂಗ್ ದ ಅದರ್ ಸೈಕಲ್ಸ್ ಅಂತ. ಸೊ ಈ ಥರ ಇದ್ದಾಗ ಸೊ ಅವರ ಮೆನ್ಸ್ಟ್ರಲ್ ಸೈಕಲ್ಸಲ್ಲಿ ಸೊ ವೇರಿಯೇಷನ್ ಹೆಚ್ಚಾಗಿರುತ್ತೆ. ಇರ್ರೆಗ್ಯುಲರ್ ಆಗೋದ್ರ ಜೊತೆಗೆ ಸೊ ಕೆಲವ್ರಿಗೆ ಬ್ಲೀಡಿಂಗ್ ತುಂಬ ಕಮ್ಮಿ ಆಗುವಂಥದ್ದು, ಅಥವಾ ಸ್ಪಾಟಿಂಗ್ ಅಷ್ಟೇ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಥರ ಸಮಸ್ಯೆನ ಅವರು PCODನಲ್ಲಿ ಫೇಸ್ ಮಾಡ್ತಿರ್ತಾರೆ. ಸೊ ಇನ್ನು ಸಮ್ಟೈಮ್ಸ್ ಅವ್ರಿಗೆ ಅಲಾಂಗ್ ವಿತ್ ದ ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ ಸಿಸ್ಟಮಿಕ್ ಪಾರ್ಟ್ಸಲ್ಲಿ ಕೂಡ ಅಫೆಕ್ಷನ್ ಹೆಚ್ಚಾಗಿರುತ್ತೆ. ಸೊ ಇನ್ ದ್ಯಾಟ್ ಕಂಡೀಷನ್ ಅವ್ರಿಗೆ PCOS ಅಂತ ಹೇಳ್ತೀವಿ, ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ಬೋದು. ಸೊ ಅಲಾಂಗ್ ವಿತ್ ದ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಸೊ ಅವ್ರಿಗೆ ಸಡನ್ನಾಗಿ ವೆಯ್ಟ್ ಗೇನ್ ಆಗುವಂಥದ್ದು, ಅಂದರೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಹೇರ್ ಫಾಲ್ ಆಗುವಂಥದ್ದು ಇರ್ಬೋದು. ಸೊ ಇನ್ನು ಮೂಡ್ ಸ್ವಿಂಗ್ಸ್ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಸೊ ಅಲಾಂಗ್ ವಿತ್ ದಟ್ ಅವ್ರಿಗೆ ಕುತ್ತಿಗೆ ಸುತ್ತ ಪಿಗ್ಮೆಂಟೇಷನ್ ಅಥವಾ ಅಕ್ಯಾಂಥಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಸೊ ಚರ್ಮ ದಪ್ಪದಾಗಿ ಅಥವಾ ಕಪ್ಪಾಗಿ ಕಾಣಿಸ್ಕೊಡುವಂಥದ್ದನ್ನ ನೋಡ್ಬೋದು. ಆ್ಯಂಡ್ ಮೇಲ್ ಪ್ಯಾಟ್ರನ್ ಆಫ್ ಹೇರ್ ಗ್ರೋತ್ ಇನ್ ದ ಫೀಮೇಲ್ಸ್ ಅಂತ. ಸೊ ಹೆಚ್ಚಾಗಿ ಅವ್ರಿಗೆ ಚಿನ್ನ ಹತ್ರ ಹೇರ್ ಗ್ರೋತ್ ಆಗುವಂಥದ್ದು, ಅಥವಾ ಸೊ ಫೇಶಿಯಲ್ ಹೇರ್ ಗ್ರೋತ್ ಆಗುವಂಥದ್ದು, ಸೊ ಬಾಡಿ ಅದರ್ ಪಾರ್ಟ್ಸಲ್ಲಿ ಹೇರ್ ಗ್ರೋತ್ ಆಗುವಂಥದ್ದು ಡ್ಯೂ ಟು ಹೈ ಟೆಸ್ಟೋಸ್ಟಿರಾನ್ ಲೆವೆಲ್ಸ್. ಸೊ ಅವ್ರಿಗೆ ಈ ಸಮಸ್ಯೆ ಕಾಣಿಸ್ತಾ ಇರುತ್ತೆ. ಸೊ ಇಟ್ ಈಸ್ ಮೋರ್ ಲೈಕ್ಲಿ ಆಫ್ PCOS, ಅಂದರೆ ಸಿಂಡ್ರೋಮ್ ಥರ ಬದಲಾಗಿರುವಂಥದ್ದು. ಸೊ ಕೆಲವರಿಗೆ PCOD ಕಾಣಿಸುತ್ತೆ. ಸೊ ಸಮ್ಟೈಮ್ಸ್ ಅದನ್ನು ಟ್ರೀಟ್ ಮಾಡ್ತಿಲ್ಲ, ಸೊ ಅದನ್ನು ಹಾಗೇ ನೆಗ್ಲಿಜೆನ್ಸಿ ಮಾಡಿದ್ದಲ್ಲಿ ಸೊ ಕೆಲವರಿಗೆ PCOS ಕೂಡ ಆಗ್ಬೋದು. ಆ್ಯಂಡ್ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಲೈಕ್ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಸೊ ವಿಚ್ ಇಸ್ ಎ ಗ್ರೋತ್ ಹಾರ್ಮೋನ್. ಸೊ ಅವರಲ್ಲಿ ಮೋರ್ ಪ್ರೋನ್ ಟು ಅಂತಲೇ ಹೇಳ್ಬೋದು, ರಿಸ್ಕ್ ಫ್ಯಾಕ್ಟರ್ ಅಂತ. ಸೊ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಪಾಸಿಬಿಲಿಟೀಸ್ ಕೂಡ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ PCOD ಸಮಸ್ಯೆ ಕಾಣಿಸಿಕೊಳ್ಳೋದಕ್ಕೆ ಮೇನ್ ರೀಸನ್ಸ್ ಏನೇನು ಅಂತಂದರೆ ಲೈಫ್ ಸ್ಟೈಲೇ ಮೇನ್ ರೀಸನ್ನ ಹೇಗೆ? ಸೊ PCOD ಅಥವಾ PCOS ನವಡೇಸ್ ಹೆಚ್ಚಾಗಿ ನೋಡುವಂಥದ್ದು. ಸೊ ಲೈಫ್ ಸ್ಟೈಲಿಂದ ಚೇಂಜಸ್ಸಿಂದ ಕೂಡ ಹೌದು. ಡ್ಯೂ ಟು ಮೋರ್ ಆಫ್ ಸೆಡೆಂಟರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇರ್ಬೋದು. ಸೊ ಈಗ ಲಾಂಗ್ ಸೆಟ್ಟಿಂಗ್ ಅವರ್ಸ್ ಇರುತ್ತೆ. ಸೊ ಯಾವುದೇ ರೀತಿಯವರಲ್ಲಿ ಎಕ್ಸಸೈಸ್ ಇರೋದಿಲ್ಲ, ವಾಕಿಂಗ್ ಇರೋದಿಲ್ಲ, ಮೋರ್ ಆಫ್ ಸಿಟ್ಟಿಂಗ್ ಜಾಬ್ ಇದ್ದಾಗ ಸೊ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಉಂಟಾಗುವಂಥದ್ದು. ಸೊ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯಾವಾಗ ಅವರು ಒಂದು ಒಬೆಸಿಟಿ ಆಗ್ತಾ ಇರ್ತಾರೆ, ಸೊ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ ಇನ್ ಟರ್ನ್ ಕ್ಯಾನ್ ಲೀಡ್ ಟು ಹಾರ್ಮೋನಲ್ ಚೇಂಜಸ್. ಸೊ ಐದರ್ ದೇ ಆರ್ ಮೋರ್ ಪ್ರೋನ್ ಫಾರ್ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಅಥವಾ PCOD ಇರ್ಬೋದು. ಆ್ಯಂಡ್ ಅರ್ಲಿ ಡಯಾಬಿಟಿಕ್ ಆಗುವಂಥದ್ದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವಂಥದ್ದು,
ಸೊ ಈ ಸಮಸ್ಯೆಗೆ ಒಳಗಾಗುವಂಥದ್ದು. ಆ್ಯಂಡ್ ಮೋರ್ ಆಫ್ ಜಂಕ್ ಫುಡ್ ಕನ್ಸಂಪ್ಷನ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಅವರು ಹೈ ಶುಗರಿ ಫುಡ್ಸ್ ಇರ್ಬೋದು ಅಥವಾ ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು. ಸೊ ಇಂಥದ್ದನ್ನು ಹೆಚ್ಚಾಗಿ ತೊಗೊಂಡಾಗ ಸೊ ಅವರಲ್ಲಿ ಕೂಡ ಮೋರ್ ಪ್ರೋನ್ ಟು ಅಂತ ಹೇಳ್ಬೋದು. ಸೊ ಈಗ ನವಡೇಸ್ ವಿ ಸೀನ್ ಎಂಗೇಜಲ್ಲಿ ಮೆನಾರ್ಕ್ ಆಗ್ತಿರುವಂಥದ್ದು ಅಂದರೆ ಅರ್ಲಿ ಏಜಲ್ಲೇ ಮುಟ್ಟು ಬರ್ತಿರುವಂಥದ್ದು, ಲೈಕ್ 8 to 10 ಇಯರ್ಸಲ್ಲಿ. ಸೊ ಅವ್ರಿಗೆ ಅರ್ಲಿ ಪ್ಯುಬರ್ಟಿ ಅಟೈನ್ ಆದಾಗ ಸೊ ಆ ಟೈಮ್ಗೆ ಕೆಲವ್ರಿಗೆ ಸೈಕಲ್ಸ್ ಲೈಕ್ ಒಂದು 3 months ಅಥವಾ 4 months ರೆಗ್ಯುಲರ್ ಆಗಿರ್ಬೋದು. ಸೊ ಈಗೇನು ಇರ್ರೆಗ್ಯುಲರ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಯೂಶಲಿ ಇಟ್ ವಿಲ್ ಟೇಕ್ 1 or 2 years ಟು ಸೆಟ್ ಆನ್, ಬಟ್ ಸಮ್ಟೈಮ್ಸ್ ಲೈಕ್ ಮೋರ್ ದೆನ್ ಒಂದು 2 years ಆದರೂ ಅದು ರೆಗ್ಯುಲರ್ ಆಗ್ತಿದೆ, ಸೈಕಲ್ಸ್ ಪ್ರಾಪರ್ ಆಗಿಲ್ಲ. ಸೊ 3 months ಒನ್ಸ್ ಅಥವಾ 6 months ಆಗ್ತಿದೆ. ಸೊ ಇನ್ನು ಕೆಲವರಲ್ಲಿ ಸೊ ಮೋರ್ ಆಫ್ ಒಂದು ಬ್ಲೀಡಿಂಗ್ ಇರ್ಬೋದು ಅಥವಾ ಎಕ್ಸೆಸಿವ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗ್ಬೋದು. ಇನ್ನು ಕೆಲವ್ರಿಗೆ ಸ್ಪಾಟಿಂಗ್ ಅಷ್ಟೇ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದೆಲ್ಲ PCODನ ಲಕ್ಷಣಗಳು. ಸೊ ಅರ್ಲಿಯಾಗಿ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದರೆ ಲೈಕ್ ಒಳ್ಳೆಯದು. ಸೊ ಯಾವಾಗ ಅದನ್ನು ಅವ್ರು ಇಗ್ನೋರ್ ಮಾಡ್ತಾರೆ, ಲೈಕ್ ಕೆಲವ್ರಿಗೆ ಆಫ್ಟರ್ ಮ್ಯಾರೇಜ್ ಸರಿ ಹೋಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಈ ಥರ ಸೂಪರ್ಸ್ಟಿಷನ್ ಬಿಲೀಫ್ನ ನೋಡ್ಬೋದು. ಸೊ ಆಫ್ಟರ್ ಮ್ಯಾರೇಜ್ ಅವ್ರಿಗೆ ಲೈಕ್ ಕನ್ಸೀವ್ ಆಗ್ತಾ ಇಲ್ಲ, ಸೊ ಯಾವ ಕಾರಣದಿಂದ ಅಂತ ಟೆಸ್ಟ್ ಮಾಡಿಸಿ ನೋಡಿದಾಗ 50 to 60% ಆಫ್ ದಿ ಕೇಸಲ್ಲಿ ಸೊ PCOD ಅಥವಾ PCOS ಪ್ರಮುಖ ಕಾರಣ ಆಗಿರುತ್ತೆ ಬಂಜೆತನಕ್ಕೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ PCODಗಿಂತ ಫೈಬ್ರಾಯ್ಡ್ಸ್ ಡೇಂಜರಸ್ ಅಂತ ಹೇಳ್ತಾರೆ. ಸೊ ಈ ಫೈಬ್ರಾಯ್ಡ್ಸ್ ಅಂದರೆ ಏನು ಅಂತ? ಸೊ ಫೈಬ್ರಾಯ್ಡ್ ಅಗೇನ್ ವಿಚ್ ಇಸ್ ಎ ನಾನ್ ಕ್ಯಾನ್ಸರಸ್ ಎಕ್ಸ್ಟ್ರಾ ಯುಟ್ರೈನ್ ಗ್ರೋತ್ ಟಿಶ್ಯೂ ಅಂತ ಹೇಳ್ಬೋದು. ಸೊ ಗಿಡ್ಡೆ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಇಟ್ ವೇರಿ ಫ್ರಮ್ ಪೀ ಸೈಜ್ ಟು ಫುಟ್ಬಾಲ್ ಸೈಜ್. ಸೊ ಕೆಲವ್ರಿಗೆ ವೆರಿ ಸ್ಮಾಲ್ ಗ್ರೋತ್ ಕಾಣಿಸುತ್ತೆ ಆ್ಯಂಡ್ ಅಸಿಮ್ಟಮ್ಯಾಟಿಕ್ ಕೂಡ ಹೌದು. ಸೊ ಯಾವುದೇ ರೀತಿ ಅವ್ರಿಗೆ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಡ್ಯೂ ಟು ಸಮ್ ರುಟೀನ್ ಚೆಕಪ್ ಇದ್ದಾಗ ಲೈಕ್ ಅವರು USG ಅಬ್ಡೊಮಿನ್ ಆ್ಯಂಡ್ ಪೆಲ್ವಿಸ್, ಸೊ ರುಟೀನ್ ಚೆಕಪ್ ಮಾಡಿದಾಗ ಅವ್ರಿಗೆ ಡಯಾಗ್ನೋಸ್ ಆಗ್ಬೋದು ಫೈಬ್ರಾಯ್ಡ್ ಇದೆ ಅಂತ. ಸೊ ಇನ್ನು ಕೆಲವ್ರಿಗೆ ಸಿವಿಯಾರಿಟಿ ಆಫ್ ಸಿಮ್ಟಮ್ಸ್ ತುಂಬಾ ಹೆಚ್ಚಾಗಿರುತ್ತೆ. ಸೊ ಅದು ಎಮರ್ಜೆನ್ಸಿ ಸರ್ಜಿಕಲ್ ಕಂಡೀಷನ್ಸ್ ಕೂಡ ಹೌದು ಸೊ ಫೈಬ್ರಾಯ್ಡ್ ಇದೆ ಅಂತ. ಸೊ ಇನ್ ಸಚ್ ಕೇಸಸ್ ದೇ ನೀಡ್ ಟು ಮಾನಿಟರ್. ಅವ್ರಿಗೆ ಯೂಶಲಿ ಫೈಬ್ರಾಯ್ಡ್ ಅಂತ ಹೇಳಿದಾಗ ಸೊ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ, ಎಕ್ಸೆಸಿವ್ ಮೆನ್ಸ್ಟ್ರಲ್ ಬ್ಲೀಡಿಂಗ್. ಸೊ ಮೋರ್ ದೆನ್ 15 days to 20 days ಅವ್ರಿಗೆ ಮೆನ್ಸ್ಟ್ರಲ್ ಸೈಕಲ್ ಪ್ರೊಲಾಂಗ್ ಆಗಿರುವಂಥದ್ದು ಅಥವಾ ಕ್ಲಾಟ್ಸ್ ಹೋಗುವಂಥದ್ದು ಆ್ಯಂಡ್ ಸಿವಿಯರ್ ಪೇನ್ ಅಟ್ ದಿ ಟೈಮ್ ಆಫ್ ಇಂಟರ್ಕೋರ್ಸ್ ಇರ್ಬೋದು. ಸೊ ಅವ್ರಿಗೆ ಅಲಾಂಗ್ ವಿತ್ ದಟ್ ಅವ್ರಿಗೆ ಅಬ್ಡೊಮಿನಲ್ಲಿ ಮಾಸ್ ಪಾಲ್ಪಬಲ್. ಸೊ ಈ ಥರ ಸಿಮ್ಟಮ್ಸ್ ಅರ್ಲಿಯಾಗಿ ಕಾಣಿಸ್ಕೊಡುತ್ತೆ. ಕೆಲವ್ರಿಗೆ ಲೋ ಬ್ಯಾಕ್ ಪೇನ್, ಸೊ ಇದನ್ನು ಕೂಡ ಇಗ್ನೋರ್ ಮಾಡಬಾರ್ದು. ಸೊ ಕಂಟಿನ್ಯೂ ಆಗಿ ಬ್ಯಾಕ್ ಪೇನ್ ಆಗ್ತಾಯಿದೆ ಅವ್ರಿಗೆ ಆ್ಯಂಡ್ ಅಲಾಂಗ್ ವಿತ್ ದಟ್ ಅವ್ರಿಗೆ ಮೆನ್ಸ್ಟ್ರಲ್ ಸೈಕಲ್ ಆದಾಗ ಸಿವಿಯಾರಿಟಿ ಆಫ್ ಪೇನ್ ತುಂಬ ಹೆಚ್ಚಾಗಿರುತ್ತೆ ಆ್ಯಂಡ್ ಹೆವಿ ಲಾಸ್ ಆಫ್ ಬ್ಲಡ್ ಇದ್ದಾಗ, ಸೊ ಫ್ಲೋ ಜಾಸ್ತಿ ಇದ್ದಾಗ ಸೊ ದೇ ನೀಡ್ ಟು ಚೆಕ್ ಅರ್ಲಿ. ಸೊ USG ಅಬ್ಡೊಮಿನ್ ಆ್ಯಂಡ್ ಪೆಲ್ವಿಸ್ ಮಾಡೋದ್ರಿಂದ ಸೊ ಅವ್ರಿಗೆ ಫೈಬ್ರಾಯ್ಡ್ ಇದೆಯಾ ಅಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇಟ್ ಕ್ಯಾನ್ ಕಮ್ ಎಟ್ ಎನಿ ಏಜ್. ಸೊ ಯೂಶಲಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳುತ್ತೆ. 25 to 45 ಏಜ್ ಗ್ರೂಪ್ ಏನಿದೆ ಸೊ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಬಟ್ ಇನ್ ಕೇಸ್ ಆಫ್ ಮೆನೋಪಾಸಲ್ ವಿಮೆನ್ ಲೈಕ್ 40+ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಫೈಬ್ರಾಯ್ಡ್ ಸಮಸ್ಯೆನ ನೋಡ್ತೀವಿ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವಿಲ್ ಗೋ ಫಾರ್ ಸರ್ಜಿಕಲ್ ಪ್ರೊಸೀಜರ್. ಅವರು ಹಿಸ್ಟೆಕ್ಟಮಿ ಮಾಡಿಸ್ಕೊಳ್ತಿರ್ತಾರೆ, ಸೊ ಗರ್ಭಕೋಶ ತೆಗೆಯುವಂಥದ್ದು. ಬಟ್ ಇಫ್ ಇಟ್ ಇಸ್ ಡಿಟೆಕ್ಟೆಡ್ ಇನ್ ಎ ವೆರಿ ಅರ್ಲಿ ಸ್ಟೇಜ್, ಸೊ ಫೈಬ್ರಾಯ್ಡ್ ಸೈಜ್ ಕಮ್ಮಿ ಇತ್ತು ಅಂತ ಹೇಳಿದಾಗ ಸೊ ಇಟ್ ಕ್ಯಾನ್ ಬಿ ಟ್ರೀಟಬಲ್ ವಿತ್ ಹೋಮಿಯೋಪತಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ PCOD ಯಾವ ಏಜ್ ಗ್ರೂಪ್ನವರಲ್ಲಿ ಕಾಣಿಸ್ಕೊಳ್ಳುತ್ತೆ ಹೆಚ್ಚಾಗಿ ಅಂತ? ಸೊ PCOD ನವಡೇಸ್ ವಿನ್ ಎ ಟೀನೇಜ್ ಗರ್ಲ್ಸ್ ಆಲ್ಸೋ. ಸೊ ಅವ್ರಿಗೆ ಮೆನಾರ್ಕ್ ಆಗಿರುತ್ತೆ. ಸೊ ತದನಂತರ ಒಂದು 3 months ಅಥವಾ 6 months ರೆಗ್ಯುಲರ್ ಆಗ್ಬೋದು. ಸೊ ಅದಾದಮೇಲೆ ಡ್ಯೂ ಟು ದೇರ್ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿ ಇರ್ಬೋದು. ಸೊ ಇದರಿಂದ ಅರ್ಲಿ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇವನ್ 13 to 19 ಗ್ರೂಪ್ ಆಫ್ ಏನು ಏಜ್ ಇದೆ ಟೀನೇಜ್ ಗರ್ಲ್ಸಲ್ಲಿ, ಸೊ ಅವರಲ್ಲಿ ಕೂಡ ಕಾಣಿಸ್ಬೋದು. ಆ್ಯಂಡ್ ಹೆಚ್ಚಾಗಿ ಲೈಕ್ ಮೋಸ್ಟ್ ಆಫ್ ದಿ ಕಾಮನ್ ವಿಮೆನ್ಸಲ್ಲಿ ನೋಡೋದಾದರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಸೊ ಅಥವಾ ಅಂಡರ್ಲೈಯಿಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಲ್ರೆಡಿ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಹೈಪೋಥೈರಾಯ್ಡಿಸಮ್ ಇದೆ ಅಥವಾ ಹೈಪರ್ ಥೈರಾಯ್ಡಿಸಮಿಂದ ಸಫರ್ ಆಗ್ತಿದ್ದಾರೆ. ಸೊ ಅಂಥವರಲ್ಲಿ ದೇ ಆರ್ ಮೋರ್ ಪ್ರೋನ್ ಅಥವಾ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ಮೋಡ್ ಆಫ್ ಲೈಕ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇದೆ. ಸೊ ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಸೊ ಎಕ್ಸೆಸಿವ್ ವೆಯ್ಟ್ ಗೇನ್ ವಿಚ್ ಕ್ಯಾನ್ ಲೀಡ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಅದರಿಂದ ಕೂಡ ಐದರ್ ಲೈಕ್ PCOD ಅಥವಾ PCOS ಸೊ ಅರ್ಲಿ ಸ್ಟೇಜಸಲ್ಲೇ ಪಾಸಿಬಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ಡಿಲೇ ಮಾಡಿದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ? ಸೊ PCOD ಆ್ಯಂಡ್ PCOS ಸಮಸ್ಯೆ ಅಂತ ನೋಡಿದಾಗ ಅಥವಾ ಫೈಬ್ರಾಯ್ಡ್ ಸಮಸ್ಯೆ ಇರ್ಬೋದು. ಸೊ ಹೆಚ್ಚಾಗಿ ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಕಾರಣ ಆಗುವಂಥದ್ದು 50 to 60% ಆಫ್ ದಿ ಕೇಸಲ್ಲಿ.
ಸೊ ಆ್ಯಂಡ್ ಅದರ್ ದ್ಯಾನ್ ದಟ್ ಪಿ ಸಿ ಒ ಡಿ ಅಥವಾ ಪಿ ಸಿ ಒ ಎಸ್ಸಿಂದ ಬಳಲ್ತಿದ್ದಾಗ ಸೊ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಬರುತ್ತೆ. ಸೊ ದೇ ಆರ್ ಮೋರ್ ಪ್ರೋನ್ ಫಾರ್ ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್. ಸೊ ಅರ್ಲಿಯಾಗಿ ಅವ್ರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುವಂಥದ್ದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಸೊ ದೇ ಆರ್ ಮೋರ್ ಪ್ರೋನ್ ಅಂತ ಹೇಳ್ಬೋದು. ಆ್ಯಂಡ್ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಮೋರ್ ಆಫ್ ಗೆಟಿಂಗ್ ಇನ್ ಟು ಹೈಪೋಥೈರಾಯ್ಡಿಸಮ್ ಇರ್ಬೋದು, ಅಥವಾ ಕೆಲವರಲ್ಲಿ ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು. ಸೊ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಆ್ಯಂಡ್ ಫೈಬ್ರಾಯ್ಡ್ ಅಂತ ಬಂದಾಗ ಸೊ ಇಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಸೊ ಫೈಬ್ರಾಯ್ಡ್ ಕೆಲವ್ರಿಗೆ ಲೈಕ್ ವೆರಿ ಸ್ಮಾಲ್ ಸೈಜ್ ಇರ್ಬೋದು ಆ್ಯಂಡ್ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಕಾಣಿಸ್ಕೊಳ್ಳುತ್ತೆ, ಶಿಸ್ಲಿಂಗ್ ಫೈಬ್ರಾಯ್ಡ್ಸ್ ಥರ ಆಗುವಂಥದ್ದು. ಸೊ ಸಮ್ಟೈಮ್ಸ್ ವೆರಿ ಬಿಗ್ ಸೈಜ್ ಅಂತಲೇ ಹೇಳ್ಬೋದು. ಸೊ ಫೈಬ್ರಾಯ್ಡಲ್ಲಿ ನಾವು ಈಗ ಹೆಚ್ಚಾಗಿ ನೋಡುವಂಥದ್ದಾದರೆ ಗರ್ಭಕೋಶದ ಒಳಗಿನ ಪದರದಲ್ಲಿ ಕೂಡ ನೋಡ್ಬೋದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್. ಸೊ ಹೆಚ್ಚಾಗಿ ಇದು ಸೈಜ್ ಜಾಸ್ತಿ ಇದ್ದಾಗ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಕ್ಯಾನ್ಸರಸ್ ಆಲ್ಸೋ, ಲೈಕ್ ಮೋರ್ ದೆನ್ 10 ಸೆಂಟಿಮೀಟ್ರು. ಸೊ ಆ ಥರ ಇದ್ದಾಗ ಸೊ ದೇ ನೀಡ್ ಟು ಬಿ ಕೇರ್ಫುಲ್ ಇನ್ ಸಚ್ ಕಂಡೀಷನ್ಸ್. ಸೊ ಡೆಫಿನೆಟ್ಲಿ ಸರ್ಜಿಕಲ್ ಪ್ರೊಸೀಜರ್ ಕೂಡ ಬೇಕಾಗ್ಬೋದು. ಇನ್ ಸಮ್ ಕೇಸಸ್ ಸಬ್ಸಿರೋಸಲ್ ಇರ್ಬೋದು, ಸೊ ಆ್ಯಂಟೀರಿಯರ್ ಯುಟ್ರೈನ್ ಫೈಬ್ರಾಯ್ಡ್ ಇರ್ಬೋದು ಅಥವಾ ಪೋಸ್ಟೀರಿಯರ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ ಸೊ ಇದನ್ನು ನೋಡುವಂಥದ್ದು. ಇನಿಷಿಯಲಿ USG ಅಬ್ಡಮಿನ್ ಆ್ಯಂಡ್ ಪೆಲ್ವಿಸ್ ಮಾಡಿಸುವಂಥದ್ದು, ಇಫ್ ನೀಡೆಡ್ MRI ಮಾಡಿಸೋದ್ರಿಂದ ಸೊ ಅವ್ರಿಗೆ ಲೈಕ್ ಯಾವ ಇದರಲ್ಲಿ ಇದೆ ಫೈಬ್ರಾಯ್ಡ್ ಅಂತ ಗೊತ್ತಾಗುವಂಥದ್ದು. ಸೊ ಡಿಪೆಂಡಿಂಗ್ ಅಪಾನ್ ದಟ್ ಅವ್ರಿಗೆ ಟ್ರೀಟ್ಮೆಂಟ್ನ ಕೂಡ ಡಿಸೈಡ್ ಮಾಡ್ಬೋದು. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ TV ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಸರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಸೊ ಏನು ಟ್ರೀಟ್ಮೆಂಟ್ ಡಿಪೆಂಡ್ಸ್. ಅವ್ರಿಗೆ PCOD ಇರ್ಬೋದು ಅಥವಾ ಫೈಬ್ರಾಯ್ಡ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ದಾಗ ಸೊ ಯಾವ ಕಾರಣದಿಂದ ಬಂದಿದೆ ಅಂತ ನೋಡಬೇಕಾಗತ್ತೆ. ಸೊ ಸಮ್ಟೈಮ್ಸ್ PCOD ಅಥವಾ ಫೈಬ್ರಾಯ್ಡ್ ಇಟ್ ಕ್ಯಾನ್ ಬಿ ಜೆನೆಟಿಕ್, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಎಸ್ಪೆಷಲಿ ಫೈಬ್ರಾಯ್ಡ್ 15 to 20% ಆಫ್ ದಿ ಕೇಸಲ್ಲಿ ಸೊ ಇಟ್ ಕ್ಯಾನ್ ಬಿ ಜೆನೆಟಿಕ್. ಸೊ ಆ ಕಂಡೀಷನ್ಸ್ನ ನೋಡಬೇಕಾಗತ್ತೆ. ಆ್ಯಂಡ್ ಫೈಬ್ರಾಯ್ಡ್ ಇನ್ ಕೇಸ್ ಆಫ್ ಸಮ್ಟೈಮ್ಸ್ ಲೈಕ್ ವಿತ್ ದ ಪ್ರೆಗ್ನೆನ್ಸಿ ಆಲ್ಸೋ ಇಟ್ ಕೆನ್ ಅಕ್ಕರ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಫೈಬ್ರಾಯ್ಡು ಬೆಳೀತಾ ಇರುತ್ತೆ, ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಕೂಡ ಇರುತ್ತೆ. ಸೊ ಇನ್ ಸಚ್ ಕಂಡೀಷನ್ಸ್ ಸೊ ವಿ ನೀಡ್ ಟು ಸಿ ಅವ್ರಿಗೆ ಸೈಜ್ ಆಫ್ ದಿ ಫೈಬ್ರಾಯ್ಡ್ ಏನಿದೆ, ಸೊ ಶಿಸ್ಲಿಂಗ್ ಫೈಬ್ರಾಯ್ಡ್ ಇದೆಯಾ, ಸೊ ಅದರಿಂದ ಏನೂ ಸಮಸ್ಯೆ ಆಗಲ್ವಾ, ಅಥವಾ ಇನ್ನು ಕೆಲವ್ರಿಗೆ ಅದ್ರ ಜೊತೆನೇ ಗ್ರೋತ್ ಆಗ್ತಾ ಇರುತ್ತೆ. ಸೊ ಇಟ್ ಕ್ಯಾನ್ ಲೀಡ್ ಟು ಸ್ಪಾಂಟೇನಿಯಸ್ ಅಬಾರ್ಷನ್ ಅಥವಾ ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಇರ್ಬೋದು. ಸೊ ಈ ಥರ ಸಮಸ್ಯೆಗೆ ಕೂಡ ಇದು ಎಡೆ ಮಾಡಿಕೊಡ್ಬೋದು. ಇನ್ ಸಚ್ ಕಂಡೀಷನ್ಸ್ ಸರ್ಜಿಕಲ್ ಪ್ರೊಸೀಜರ್ಗೆ ಒಳಗಾಗುವಂಥದ್ದು. ಬಟ್ ಇನ್ನು ಕೆಲವು ಕಂಡೀಷನ್ಸಲ್ಲಿ ಅವ್ರಿಗೆ ಫೈಬ್ರಾಯ್ಡ್ ಆಗಿರ್ಬೋದು ಅಥವಾ PCOD PCOS ಸಮಸ್ಯೆಯಿಂದ ಬಳಲ್ತಿದ್ದಾಗ ಸೊ ಬೇಸಿಕಲಿ ವಿಚ್ ಇಸ್ ಅನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಕೆಲವರಲ್ಲಿ ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಸೊ ಅವರ ಒಂದು ವೆಯ್ಟ್ ಎಕ್ಸಸಿವ್ ಆಗಿದ್ದಾಗ ಸೊ ವೆಯ್ಟ್ ಲಾಸ್ ಮಾಡ್ಕೊಂಡ್ರಲ್ಲಿ ಸೊ ಅವ್ರಿಗೆ ಸರಿ ಹೋಗುವಂಥದ್ದು. ಇನ್ನು ಕೆಲವ್ರಿಗೆ ಅನಿಮಿಕ್ ಕಂಡೀಷನ್ಸ್ ಇರುತ್ತೆ, ಸೊ ಅದರಿಂದ ಅವ್ರಿಗೆ PCOD ಹೆಚ್ಚಾಗ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಲೈಕ್ ಅದರ್ ರೀಸನ್ಸ್ ವಿ ನೀಡ್ ಟು ಫೈಂಡ್ ಔಟ್ ಆಫ್ಟರ್ ಕಂಪ್ಲೀಟ್ ಕೀಸ್ ಟೇಕಿಂಗ್ ಆದ ನಂತರ. ಸೊ ಯಾಕಾಗಿ ಅವ್ರಿಗೆ PCOD ಅಥವಾ PCOS ಸಮಸ್ಯೆ ಇದೆ ಆ್ಯಂಡ್ ಫೈಬ್ರಾಯ್ಡ್ ಸಮಸ್ಯೆಗೆ ಲೀಡ್ ಆಗಿದೆ. ಸೊ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಏನಾದರೂ ಇರುವಂಥದ್ದು, ಸೊ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ. ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೀಸ್ ಅನಾಲಿಸಿಸ್ ಆದ ನಂತರ ಸೊ ಅವ್ರಿಗೆ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ಬೋದು. ಸೊ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಅಲಾಂಗ್ ವಿತ್ ದಟ್ ದೇರ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಸೊ ಗ್ರ್ಯಾಜುವಲ್ ಆಗಿ ಅದು ರಿವರ್ಸಿಬಲ್ ಆಗ್ತಾ ಬರುತ್ತೆ ಆ್ಯಂಡ್ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗೋದನ್ನು ಕೂಡ ತಡೆಯುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಹೆಣ್ಮಕ್ಳು ತಮಗೆ ಮಕ್ಕಳು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ, ಇದರಿಂದ ಡಿಪ್ರೆಷನ್ಗೂ ಕೂಡ ಹೋಗಿರ್ತಾರೆ, ಅಂಥವರಿಗೆ ಏನು ಸಜೆಷನ್ ಕೊಡ್ತೀರಾ ಅಂತ? ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಇದನ್ನು ನೋಡ್ಬೋದು. ಸೊ ಅವ್ರಿಗೆ ರೆಗ್ಯುಲರ್ ಸೈಕಲ್ಸ್ ಆಗ್ತಿದೆ ಅಥವಾ ಲೈಕ್ ಬ್ಲೀಡಿಂಗ್ ತುಂಬ ಕಮ್ಮಿ ಆಗ್ತಿರುವಂಥದ್ದು ಇರ್ಬೋದು, ಅಥವಾ ಕೆಲವ್ರಿಗೆ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಸೊ ಆ ಮಂತಲ್ಲಷ್ಟೇ ಅವ್ರಿಗೆ ಸೈಕಲ್ಸ್ ಬರ್ತಾ ಇರುತ್ತೆ. ಸೊ ಅಗೇನ್ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಒನ್ ಮೋರ್ ಕೋರ್ಸ್ ಆಫ್ ಮೆಡಿಕೇಷನ್ ಸೊ ಅವ್ರಿಗೆ ಮತ್ತೆ ಸೈಕಲ್ಸ್ ಬರೋದಕ್ಕೆ. ಸೊ ಇದರಿಂದ ಕೆಲವ್ರಿಗೆ ಎಕ್ಸೆಸಿವ್ ವೆಯ್ಟ್ ಗೇನ್ ಆಗ್ಬೋದು ಮೋರ್ ಆಫ್ ಹಾರ್ಮೋನಲ್ ಮೆಡಿಕೇಷನ್ಸಿಂದ. ಆ್ಯಂಡ್ ಅದರಿಂದ ಮತ್ತೆ ಎಕ್ಸೆಸಿವ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗ್ಬೋದು, ಪಾಲಿಮೆನೋರಿಯಾ ಆಗುವಂಥದ್ದು, ಅಥವಾ ಹೆಚ್ಚಾಗಿ ಅವರು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಹೋಮಿಯೋಪತಿನಲ್ಲಿ ಮೆಡಿಕೇಷನ್ಸ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಸೊ ಡಿಪೆಂಡಿಂಗ್ ಅಪಾನ್ ದ ಕಾಸಿಟಿವ್ ಫ್ಯಾಕ್ಟರ್ ಇರ್ಬೋದು. ಕೆಲವರಲ್ಲಿ ಲೈಫ್ ಸ್ಟೈಲ್ ಚೇಂಜಸ್, ಅವರ ಒಂದು ಡಯಟ್ರಿ ಚೇಂಜಸ್ ಅಲಾಂಗ್ ವಿತ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅದು ಮಾಡ್ಕೊಳ್ಳೋದ್ರಿಂದ ಸರಿ ಹೋಗುತ್ತೆ. ಇನ್ನು ಕೆಲವರು ಲೈಕ್ ಲೀನ್ ಆಗಿರ್ತಾರೆ, ಸೊ ಆದರೂ ಕೂಡ PCOD ಅಥವಾ PCOS ಸಮಸ್ಯೆಯಿಂದ ಬಳಲ್ತಿರೋರು ಕೂಡ ಇರ್ತಾರೆ. ಸೊ ಇನ್ ಸಚ್ ಕಂಡೀಷನ್ ಸೊ ವಿ ನೀಡ್ ಟು ಸಿ ಸೊ ಅವ್ರಿಗೆ ಯಾವ ಕಾರಣದಿಂದ ಈ ಸಮಸ್ಯೆ ಆಗಿದೆ,
ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದಾಗ ಸೊ ಕೆಲವು ಬ್ಲಡ್ ಟೆಸ್ಟ್ ಕೂಡ ಬೇಕಾಗ್ಬೋದು. ಸೊ FSH LH ಅಂತ ಹೇಳ್ತೀವಿ, ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆ್ಯಂಡ್ ಲೂಟಿನೈಸಿಂಗ್ ಹಾರ್ಮೋನ್ ಅಂತ. ಸೊ ಇದು 1:1 ಇರಬೇಕಾಗತ್ತೆ. ಬಟ್ ಇನ್ ಕೇಸ್ ಆಫ್ PCOD ಅಥವಾ PCOS ಸಮಸ್ಯೆ ಇದ್ದಾಗ ಸೊ ಇದರ ವೇರಿಯೇಷನ್ ಆಗುವಂಥದ್ದು. ಸೊ ಹೆಚ್ಚಾಗಿ ಆಗ್ಬೋದು ಅಥವಾ ರೇಷ್ಯೂ ಕರೆಕ್ಟಾಗಿರೋದಿಲ್ಲ. ಸೊ ಅಲಾಂಗ್ ವಿತ್ ದಟ್ ಒಂದು ಥೈರಾಯ್ಡ್ ಟೆಸ್ಟ್ನ ಕೂಡ ಮಾಡಿಸುವಂಥದ್ದು. ಸೊ ಯಾವ ಕಾರಣಕ್ಕೆ ಅವ್ರಿಗೆ ರೆಗ್ಯುಲರ್ ಸೈಕಲ್ಸ್ ಆಗ್ತಿದೆ, ಸೊ ವೆದರ್ ಇಟ್ ಈಸ್ ಡ್ಯೂ ಟು PCOD ಅಥವಾ PCOS ಇಂದ ಆಗ್ತಿರುವಂಥದ್ದು ಅಥವಾ ಥೈರಾಯ್ಡ್ ಸಮಸ್ಯೆಯಿಂದ ಆಗ್ತಿರುವಂಥದ್ದು, ಸೊ ಇದನ್ನು ರೂಲ್ ಔಟ್ ಮಾಡಬೇಕಾಗತ್ತೆ. ಸೊ ತದನಂತರ ಮೆಡಿಕೇಷನ್ಸ್ನ ಸ್ಟಾರ್ಟ್ ಮಾಡುವಂಥದ್ದು. ಸೊ ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಸೊ ಡೆಫಿನೆಟ್ಲಿ ಅವರು ಇಗ್ನೋರ್ ಮಾಡಬಾರ್ದು. ಸೊ ಯಾವಾಗ ಅವ್ರು ಇಗ್ನೋರ್ ಮಾಡ್ತಾ ಬರ್ತಾರೆ, ಸೊ ಸೈಕಲ್ಸ್ ಆಫ್ಟರ್ ದಿ ಮ್ಯಾರೇಜ್ ಸರಿ ಹೋಗುತ್ತೆ ಅಂತ, ಸೊ ಆಗ ಅದು ಇಟ್ ಕ್ಯಾನ್ ಲೀಡ್ ಟು ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಪ್ರಮುಖವಾಗಿ ಕಾರಣ ಆಗುವಂಥದ್ದು. ಸೊ ಅರ್ಲಿಯಾಗಿ ಅವ್ರಿಗೆ ರೆಗ್ಯುಲರ್ ಸೈಕಲ್ಸ್ ಇದೆ. ಸೊ ಆಫ್ಟರ್ ದ ಮೆನಾರ್ಕ್ ಸೊ ಮುಟ್ಟು ಬಂದಂಥ ಸಂದರ್ಭದಲ್ಲಿ ಸೊ ವಿತಿನ್ 1 or 2 year ಇಟ್ ಶುಡ್ ಸೆಟ್ ಆನ್. ಸೊ ಆದರೂ ಆಗ್ತಾ ಇಲ್ಲ, ಸೈಕಲ್ಸ್ ಇರ್ರೆಗ್ಯುಲರ್ ಆಗ್ತಿದೆ ಅಥವಾ ಮೆಡಿಕೇಷನ್ಸ್ ತೊಗೊಂಡಾಗಷ್ಟೇ ಅವ್ರಿಗೆ ಸೈಕಲ್ಸ್ ಆಗ್ತಿದೆ ಅಂತ ಹೇಳಿದಾಗ ಸೊ ಅವರು ಡಯಾಗ್ನೋಸಿಸ್ಗೆ ಒಳಗಾಗೋದು ಇಂಪಾರ್ಟೆಂಟ್ ಆಗುತ್ತೆ. USG ಅಬ್ಡಮಿನ್ ಆ್ಯಂಡ್ ಪೆಲ್ವಿಸ್ ಇರ್ಬೋದು ಅಥವಾ ಕೆಲವು ಬ್ಲಡ್ ಟೆಸ್ಟ್ ಇರ್ಬೋದು. ಸೊ ಇದನ್ನು ಮಾಡಿಸ್ಕೊಂಡು ಅರ್ಲಿಯಾಗಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದೆ ಆದಲ್ಲಿ ಈ ಥರ ಕಾಂಪ್ಲಿಕೇಶನ್ಸ್ನ ಕೂಡ ಫೇಸ್ ಮಾಡೋದು ಕಮ್ಮಿ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ದೂರ ಇರಬೇಕು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ಸೊ ನವಡೇಸ್ ವಿ ಸಿ ವೆರಿ ಯಂಗ್ ಗರ್ಲ್ಸಲ್ಲಿ ಮೆನಾರ್ಕ್ ಬರ್ತಾ ಇದೆ. ಸೊ ಅರ್ಲಿ ಪ್ಯೂಬರ್ಟಿ ಕಂಡೀಷನ್ಸ್ನ ನಾವು ನೋಡ್ಬೋದು. ಚೈಲ್ಡ್ಹುಡ್ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಅಂತಲೇ ಹೇಳ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು. ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ನವಡೇಸ್ ವಿ ಸಿ ಹೆಚ್ಚಾಗಿ ಅವ್ರಿಗೆ ಔಟ್ಡೋರ್ ಗೇಮ್ಸ್ಗಿಂತ ಇಂಡೋರ್ ಗೇಮ್ಸ್ ಜಾಸ್ತಿ ಆಗ್ತಿರೋದೆ. ಸೊ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ, ಮೋರ್ ಆಫ್ ಸೆಡೆಂಟರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಇರ್ಬೋದು. ಸೊ ಇದರಿಂದ ಯಂಗ್ ಗರ್ಲ್ಸಲ್ಲಿ ಚೈಲ್ಡ್ಹುಡ್ ಒಬೆಸಿಟಿ ಆಗ್ಬೋದು. ಡ್ಯೂ ಟು ಎಕ್ಸೆಸಿವ್ weight gain in the early menarche ಅಥವಾ early puberty is possible. So in such conditions definitely like young girls ಅಲ್ಲಿ encourage with more of outdoor activities ಇರ್ಬೋದು. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ವಾಕಿಂಗ್ ಇರ್ಬೋದು ಅಥವಾ ಎಕ್ಸಸೈಸ್ ಇರ್ಬೋದು. ಸೊ ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ಮೋರ್ ಕನ್ಸಂಪ್ಷನ್ ಆಫ್ ಹೈ ಶುಗರಿ ಫುಡ್ಸ್ ಅಥವಾ ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು. ಸೊ ಇನ್ನು ರೆಡಿಮೇಡ್ ಅಥವಾ ಏರಿಯೇಟೆಡ್ ಡ್ರಿಂಕ್ಸ್ ಇರ್ಬೋದು. ಸೊ ಇದನ್ನು ಅವಾಯ್ಡ್ ಮಾಡೋದು ಕೂಡ ಉತ್ತಮ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ರಾಮನಾರಾಯಣ್ ಅಂತ, ಅಡ್ವೊಕೇಟ್, ಮೈಸೂರಿಂದ ಮಾತಾಡೋದು. ಓಕೆ ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ನೋಡ್ತಾ ಇದ್ದೆ ಪ್ರೋಗ್ರಾಮು. ಓಕೆ. ತುಂಬ ಚೆನ್ನಾಗಿ ಬರ್ತಾ ಇತ್ತು. ಹೋಮಿಯೋ ಇಂಟರ್ನ್ಯಾಷನಲ್. ಹೌದು. ಅದೇ ಈಗ ನನ್ನ ಮಗಳಿಗೆ ಇಲ್ಲಿ ಮೈಸೂರಲ್ಲಿ ತೋರಿಸ್ತಾ ಇದೀವಿ. ಓಕೆ. 1 ವರ್ಷ ಆಯ್ತು. ಈಗ ಅವರು ತೋರಿಸಿದಾಗ PCOD ಅಂತ ಏನೋ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓಕೆ. ಈಗ ಏನಾಗಿದೆ ಅಂದ್ರೆ ಅವ್ರಿಗೆ ರಜಾ ಆದಾಗ ಬಂದು ಒಂದ್ಸಲಿ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಅದು ಯಾಕೆ ರಜಾ ಆದಾಗ ಹೋಗಿ ತೋರಿಸ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಓಕೆ. ಸೊ ವಿ ನೀಡ್ ಟು ಸಿ ಅವ್ರಿಗೆ ಅಂದರೆ ಫಾಲಿಕಲ್ಸ್ ಗ್ರೋತ್ ಇರ್ಬೋದು ಅಥವಾ ಎಕ್ಸಸೈಸ್ ಇರ್ಬೋದು. ಇನ್ ಸಚ್ ಕಂಡೀಷನ್ಸ್ ಅವ್ರಿಗೆ ಎಗ್ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆಯಾ, ಸೊ ಅದನ್ನು ನೋಡಬೇಕಾಗತ್ತೆ. ಸೊ ಫಾಲಿಕ್ಯುಲರ್ ಸ್ಟಡಿ ಅಂತ ಹೇಳ್ತೀವಿ. ಸೊ ಈಗೇನು ಇಟ್ ಡಿಪೆಂಡ್ಸ್ ಅವ್ರಿಗೆ ಯಾವ ರೀತಿ ಸಿಂಟಮ್ಸ್ ಇದೆ. ಸೊ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಿಮಗೆ ಸೇಫ್ ಇರುತ್ತೆ ಆ್ಯಂಡ್ ಲಾಂಗ್ ಟರ್ಮ್ ಬೇಕಾಗುವಂಥದ್ದು. ಯೂಶಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಸೊ ಇಟ್ ವಿಲ್ ಟೇಕ್ ಲಾಂಗ್ ಟರ್ಮ್ ಆ್ಯಂಡ್ ಗ್ರ್ಯಾಜುವಲ್ ಆಗಿ ಸರಿ ಹೋಗ್ತಾ ಬರುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ದ ಅಂದರೆ ಅವ್ರಿಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇರ್ಬೋದು ಅಥವಾ ಬ್ಲಡ್ ಟೆಸ್ಟ್ ಇರ್ಬೋದು. ಸೊ ಅದ್ರ ಮುಖಾಂತರ ಫಾಲೋ ಮಾಡುವಂಥದ್ದು. ಸೊ ಅಲಾಂಗ್ ವಿತ್ ದರ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ಕೆ. ಹಲೋ. ಈ ಸಮಸ್ಯೆಗೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ? ಸೊ ಟೆಸ್ಟ್ ಅಂತ ಹೇಳಿದಾಗ ಯೂಶಲಿ ಇನಿಷಿಯಲ್ ಆಗಿ ನೋಡಿದಾಗ ಅವ್ರಿಗೆ ಇರ್ರೆಗ್ಯುಲರ್ ಸೈಕಲ್ಸ್ ಆಗ್ತಿದೆ ಅಥವಾ ವೆಯ್ಟ್ ಗೇನ್ ಆಗ್ತಿದೆ, ಹೇರ್ ಫಾಲ್ ಇದೆ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇದ್ದಾಗಲೂ ಕೂಡ ಈ ಥರ ಸಿಂಪ್ಟಮ್ಸ್ ಕಾಣಿಸುತ್ತೆ. ಆ್ಯಸ್ ವೆಲ್ ಆಸ್ PCODನಲ್ಲಿ ಕೂಡ ಸಿಂಪ್ಟಮ್ಸ್ ಕಾಣಿಸುತ್ತೆ. ಇನ್ ಸಚ್ ಕೇಸಸ್ ಅವ್ರಿಗೆ USG ಅಬ್ಡಮಿನ್ ಆ್ಯಂಡ್ ಪೆಲ್ವಿಸ್ ಇರ್ಬೋದು, FSH LH ಲೆವೆಲ್ಸ್ ಇರ್ಬೋದು, TSH ಲೆವೆಲ್ಸ್ ಇರ್ಬೋದು. ಸೊ ಇದನ್ನು ಮಾಡಿಸುವಂಥದ್ದು. ಇನ್ ಕೇಸ್ ಆಫ್ ಫೈಬ್ರಾಯ್ಡ್ ಇದೆ ಅಂತ ಸಸ್ಪೆಕ್ಟ್ ಆದಾಗ ಅಥವಾ ಅವ್ರಿಗೆ USGನಲ್ಲಿ ಅಷ್ಟು ಕ್ಲಿಯರ್ ಇಮೇಜ್ ಇಲ್ಲ ಅಂತ ಹೇಳಿದಾಗ ಸೊ MRI ಇಫ್ ನೀಡೆಡ್ ಅದನ್ನು ಕೂಡ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡ್ರೆ ಹುಟ್ಟುವಂಥ ಮಗು ಆರೋಗ್ಯವಾಗಿ ಹುಟ್ಟುತ್ತಾ ಹೇಗೆ? ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. PCOD ಸಮಸ್ಯೆ ಇದ್ದಾಗ ಸೊ ಅವರು ಮೆಡಿಕೇಷನ್ಸ್ನ ತಗೊಳ್ಳುವಂಥದ್ದು. ಸೊ ತದನಂತರ ಕನ್ಸೆಪ್ಷನ್ ಆಗುವಂಥದ್ದು.
ಸೊ ದರ್ ಲೆವೆಲ್ಸ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಅಂದರೆ ಶುಗರ್ ಲೆವೆಲ್ಸ್ ಇರ್ಬೋದು, ಥೈರಾಯ್ಡ್ ಲೆವೆಲ್ಸ್ ಇರ್ಬೋದು. ಸೊ ಇದೆಲ್ಲ ನಾರ್ಮಲ್ ಆಗಿದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಈವನ್ ಹಿಮೋಗ್ಲೋಬಿನ್ ಲೆವೆಲ್, ಸೊ ಇದನ್ನೆಲ್ಲ ಮಾನಿಟರ್ ಮಾಡುವಂಥದ್ದು. ಬಟ್ ಫೈಬ್ರಾಯ್ಡ್ ಅಲಾಂಗ್ ವಿತ್ ಪ್ರೆಗ್ನೆನ್ಸಿ, ಸೊ ಇಟ್ ಕ್ಯಾನ್ ಲೀಡ್ ಟು ಸಮ್ ಕಾಂಪ್ಲಿಕೇಶನ್ಸ್. ಸೊ ವಿ ನೀಡ್ ಟು ಸಿ ಅವ್ರಿಗೆ ಸೈಜ್ ಯಾವ ರೀತಿ ಇದೆ, ಸೊ ಯಾವ ಭಾಗದಲ್ಲಿ ಅದು ಗ್ರೋತ್ ಆಗ್ತಿದೆ, ಸೊ ಅದರಿಂದ ಏನಾದರೂ ಬೇಬಿ ಗ್ರೋತಿಗೆ ಇಂಟ್ರಪ್ಷನ್ ಆಗ್ತಿದೆಯಾ. ಸಚ್ ಕಂಡೀಷನ್ಸ್ ಕೆಲವ್ರಿಗೆ ಸ್ಪಾಂಟೇನಿಯಸ್ ಅಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬೇಬಿ ಗ್ರೋತ್ ಆಗ್ತಿರೋದಿಲ್ಲ. ಸೊ ದಟ್ ವಿ ನೀಡ್ ಟು ಮಾನಿಟರ್. ಸೊ ಇನ್ ಈಚ್ ಆ್ಯಂಡ್ ಎವ್ರಿ ಕೇಸ್ ವಿ ನೀಡ್ ಟು ಸಿ. ಸೊ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಅವರ ಕಂಡೀಷನ್ಸ್ ಮೇಲೆ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ ಹೇಗೆ ಅಂತ? ಸೊ PCOD ಆ್ಯಂಡ್ PCOS ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಅದರಲ್ಲೂ ಯಂಗ್ ಗರ್ಲ್ಸಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ಡೆಫಿನೆಟ್ಲಿ ಅವರಿಗೆ ರಿವರ್ಸಿಬಲ್ ಆಗುತ್ತೆ. ಸೊ ಅಲಾಂಗ್ ವಿತ್ ದೇರ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇರ್ಬೋದು, ಸೊ ಅಥವಾ ಅವರ ಒಂದು ಡಯಟ್ರಿ ಚೇಂಜಸ್ ಇರ್ಬೋದು. ಸೊ ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ, ಸೊ ಅದಕ್ಕೆ ಟ್ರೀಟ್ ಮಾಡುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ವಿಚ್ ಇಸ್ ರಿವರ್ಸಿಬಲ್. ಇನ್ ಸಮ್ ಕಂಡೀಷನ್ಸ್ ಸೊ ಕೆಲವ್ರಿಗೆ ಕ್ಲಿಯರ್ ಆಗಿರುತ್ತೆ. ಸೊ ಅಗೇನ್ ಆಫ್ಟರ್ ಸಮ್ ಇಯರ್ಸ್, ಸೊ ಆಫ್ಟರ್ ಲೈಕ್ ಪ್ರೆಗ್ನೆನ್ಸಿ ಆಯಿತು, ಪೋಸ್ಟ್ ಡೆಲಿವರಿ ಆಯಿತು, ಮತ್ತೆ ಅದು ರೆಕರೆನ್ಸಿ ಆಗ್ತಿದೆ ಅಂತ ಹೇಳಿದಾಗ ಸೊ ವಿ ನೀಡ್ ಟು ಸಿ ದ ಕಾಸ್ ಆ್ಯಂಡ್ ಅದಕ್ಕೆ ಟ್ರೀಟ್ಮೆಂಟ್ನ ಕೊಡುವಂಥದ್ದು. ಮೋಸ್ಟ್ ಆಫ್ ದಿ ಫೀಮೇಲ್ಸಲ್ಲಿ ಡ್ಯೂ ಟು ಸ್ಟ್ರೆಸ್ ಇಶ್ಯೂಸ್ ಇರ್ಬೋದು, ಆ್ಯಂಗ್ಸೈಟಿ ಹೆಚ್ಚಾಗಿರ್ಬೋದು, ಅಥವಾ ಸೊ ಒತ್ತಡವಾದ ಜೀವನ ಶೈಲಿ ಇರ್ಬೋದು. ಹೆಚ್ಚಾಗಿ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ನೋಡ್ತೀವಿ. ಐದರ್ ಅವ್ರಿಗೆ ಎಕ್ಸೆಸಿವ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಥವಾ ಲೈಕ್ ಸ್ಪಾಟಿಂಗ್ ಕಾಣಿಸುವಂಥದ್ದು, ಯಾವುದೇ ರೀತಿ ಬ್ಲೀಡಿಂಗ್ ಇರೋದಿಲ್ಲ. ಸೊ ಹಲವಾರು ಒಂದು ಹಾರ್ಮೋನಲ್ ಟೆಸ್ಟ್ ಮುಖಾಂತರ ಅವ್ರಿಗೆ ಯಾವ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಅಡ್ವೈಸ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಲ್ಲಿ ರಿಯಕರೆನ್ಸ್ ರೇಟ್ ಎಷ್ಟಿರುತ್ತೆ? ಸೊ ರಿಯಕರೆನ್ಸ್, ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಲೈಕ್ PCOD PCOS ಇದ್ದಾಗ ಸೊ ಇಟ್ ವಿಲ್ ಬಿ ಲೆಸ್. ಸೊ ಅನ್ಲೆಸ್ ಅಂಟಿಲ್ ಅವರ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಸೊ ಅದರಿಂದ ವೇರಿಯೇಷನ್ ಆಗ್ತಿದೆ. ಡ್ಯೂ ಟು ಎಕ್ಸೆಸಿವ್ ವೆಯ್ಟ್ ಗೇನ್ ಆಯಿತು, ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ, ಅಥವಾ ಅವರ ಒಂದು ಸ್ಟ್ರೆಸ್ ಲೈಫ್ ಇದ್ದಾಗ ಸೊ ಮತ್ತೆ ಅದು ಇಟ್ ಕ್ಯಾನ್ ರಿವರ್ಟ್ ಬ್ಯಾಕ್. ಬಟ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ರಿಕರೆನ್ಸಿ ಇಸ್ ಲೋ ಅಂತ ಹೇಳ್ಬೋದು. ಸೊ ಫೈಬ್ರಾಯ್ಡ್ ಅಗೇನ್ ಇಟ್ ಡಿಪೆಂಡ್ಸ್. ಸೊ ಕೆಲವ್ರಿಗೆ ಅದು ಸರ್ಜಿಕಲ್ ಪ್ರೊಸೀಜರ್ ಮುಖಾಂತರ ರಿಮೂವ್ ಮಾಡಿಸ್ಕೊಳ್ಳುವಂಥದ್ದು ಇರ್ಬೋದು. ಇನ್ನು ಕೆಲವರಿಗೆ ಕನ್ಸರ್ವೇಟಿವ್ ಮೋಡ್ ಆಫ್ ಟ್ರೀಟ್ಮೆಂಟ್, ಅದರ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು. ಸೊ ಅಲಾಂಗ್ ವಿತ್ ದ ಹೋಮಿಯೋಪತಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಸೊ ಅವ್ರಿಗೆ ಗ್ರ್ಯಾಜುವಲ್ ಆಗಿ ಇದೆಲ್ ಕ್ಯಾನ್ ರಿಕವರ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಜೆನೆಟಿಕಲಿ ಪಾಸ್ ಆನ್ ಆಗುತ್ತಾ ಹೇಗೆ? ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ನೋಡುವಂಥದ್ದಾದರೆ ಅದರಲ್ಲೂ ಈ ಫೈಬ್ರಾಯ್ಡ್ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಲೈಕ್ 15 to 20% ಆಫ್ ದಿ ಕೇಸಲ್ಲಿ ಮದರ್ಗಿದೆ ಅಥವಾ ಗ್ರ್ಯಾಂಡ್ ಮದರ್ಗಿದೆ ಅಂತ ಹೇಳಿದಾಗ ದ ಚಾನ್ಸಸ್ ಆರ್ ಮೋರ್ ಗೆಟಿಂಗ್ ಟು ನೆಕ್ಸ್ಟ್ ಜನ್ರೇಷನ್. ಫೈಬ್ರಾಯ್ಡ್ ಟೆಂಡೆನ್ಸಿ ಇದ್ದಾಗ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ PCOD PCOS ಸಮಸ್ಯೆ ಲೈಕ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಕ್, ಇಫ್ ಇಟ್ ಈಸ್ ಮೋರ್ ದೆರ್ ಈಸ್ ಲೈಕ್ ಚಾನ್ಸಸ್ ಆಫ್ ಗೆಟಿಂಗ್ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಇರುವಂಥ ಚಾನ್ಸಸ್ ಇರುತ್ತೆ. ಬಟ್ ಅವರ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇದ್ದಾಗ ಲೈಕ್ ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ಆ್ಯಂಡ್ ಎ ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಅ ಬ್ಯಾಲೆನ್ಸ್ ಡಯಟ್, ಸೊ ಅದರಿಂದ ಪಾಸಿಬಿಲಿಟೀಸ್ ಕ್ಯಾನ್ ಬಿ ಲೆಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋ ಕೇರ್ಗೆ ಶಿಫ್ಟ್ ಆಗ್ಬೋದಾ ಹೇಗೆ? ಮೋಸ್ಟ್ ಆಫ್ ದಿ ಕೇಸಲ್ಲಿ ಈಗ ಆಲ್ರೆಡಿ ಮೆಡಿಕೇಷನ್ಸ್ ಶುರು ಮಾಡಿರ್ತಾರೆ. ಹಾರ್ಮೋನಲ್ ಮೆಡಿಕೇಷನ್ಸ್ ಇರ್ಬೋದು, ಅಥವಾ ಕೆಲವರು ಫೈಬ್ರಾಯ್ಡ್ ಲೈಕ್ ಎಂಗೇಜಲ್ಲೇ ಕಾಣಿಸ್ಕೊಂಡಾಗ ಸೊ ದೆಲ್ ಬಿ ಗೋಯಿಂಗ್ ವಿತ್ ಅ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್. ಸೊ ಮತ್ತೆ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ, ರೆಕರೆನ್ಸಿ ಕೂಡ ಇರುತ್ತೆ. ಸೊ ಅಂಥವರು ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ನ ಆಪ್ಟ್ ಮಾಡ್ಬೋದು. ಸೊ ವಿತೌಟ್ ಎನಿ ಅವ್ರಿಗೆ ಅಡ್ವರ್ಸ್ ಎಫೆಕ್ಟ್ ಇರೋದೇ, ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಸೊ ನ್ಯಾಚುರಲ್ ಮೆಡಿಕೇಷನ್ಸ್ ಅಂತ ಹೇಳ್ಬೋದು. ಸೊ ಅಗೇನ್ ಟೈಮ್ ಪೀರಿಯಡ್ ಡಿಪೆಂಡ್ಸ್. ಕೆಲವ್ರಿಗೆ ಫ್ಯೂ ಮಂತ್ಸ್ ಬೇಕಾಗುತ್ತೆ, ಸೊ ಅಲಾಂಗ್ ವಿತ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆ್ಯಂಡ್ ಚೇಂಜಸ್. ಇನ್ನು ಕೆಲವ್ರಿಗೆ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಈಸ್ ಆಲ್ಸೋ ರಿಕ್ವೈರ್ಡ್. ಇಫ್ ಇಟ್ ಇಸ್ ನೆಸಸರಿ ಅವ್ರಿಗೆ ಅದನ್ನು ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ TV ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ Zee ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133
1800 10 81 212.